1 2 3 4 5 6 7 ತಕಳೆ ರೊಕ್ಕ ಎಣ್ಸಾಕತ್ತಾನ. ಇವತ್ತು ಪಗಾರ ಆಗೈತಿ. ಎಷ್ಟು ನೋಟ್ ಎಣಿಸಿದ್ರು ₹1 ನೋಟ್ನು ಹೆಚ್ಚಾಗವಲ್ತಾಗೈತಿ. ಮೋಸ್ಟ್ಲಿ ಅವ್ನು ಇವತ್ತು ಪಗಾರ ಆಗಿರ್ಬೇಕ. ಏನು ಮಾಡೋದು ದೇವ್ರ? ನಮ್ಮವ್ವ ಇದ್ರೆ ಸಂತಿ ತೊಂಬತ್ತೇಳು, ನಾ ಮೊದಲು ಹಾಲ ತೊಗೊಂಬರ್ತೀನಿ. ಶಂಕರ, ನಿಂದು ಏನರ ಟ್ಯಾಲೆಂಟ್ ತೋರಿಸು. ನಿನ್ನ ತಲೆಯಾಗ ಏನು ತುಂಬ್ಕೊಂಡೈತ್ಲ ಆ ಟ್ಯಾಲೆಂಟ್ ತೋರ್ಸು. ಇಲ್ಲಿ ಯಾಕೆ ತೋರಿಸ್ಲಿ, ಅಲ್ಲೇ ಹೋಗಿ ತೋರಿಸ್ತಾನ. ಮತ್ತೇನಪ್ಪ ಪ್ರಶಾಂತ, ಕಿಶಾಗ ಏನೋ ಇಟ್ಕೊಂಡಿಲ್ಲ. ಇವತ್ತು ನಂದು ಪಗಾರ ಆಗೈತಿ. ನಮ್ಮವ್ವ ಸಂತಿ ತೊಂಬತ್ತ ಹೇಳ ರೊಕ್ಕನ ಬ್ಯಾಂಕ್ನಾಗ ಇಡ್ತೀನಿ, ಡಬಲ್ ಅಕ್ಕಾವ. ಬ್ಯಾಂಕ್ನ್ಯಾಗ ಡಬಲ್ ಆಗ್ಬೇಕಾದ್ರೆ ಟೈಮ್ ಭಾಳ ತಗೋತೈತಿ. ಈಗ ನನ್ನ ಕಡೆ ಒಂದು ಐಡಿಯಾ ಐತಿ. ಆ ಐಡಿಯಾ ಹೇಳ್ತನು, ಇಲ್ಲೇ ಕೂತಲ್ಲ ಡಬಲ್ ಅಕ್ಕಾವ. ಏನು ಐಡಿಯಾ ಅದು? ಅಂದ್ರೆ ಈಗ ನಾವೊಂದು ಸವಾಲು ಕೇಳ್ತಾನ, ಅದಕ್ಕೆ ನೀ ಬರೀ ಜವಾಬ್ ಹೇಳ್ಬೇಕ. ನೀ ₹50 ಕಟ್ಟಿದಿಟ್ಕೋ, ನಾನು ನಿನ್ಗೆ ₹100 ಕೊಡ್ತಾನಲ್ಲ. ಬೇಡಪ್ಪ, ನೀವು ಮೊದ್ಲ ಮನುಷ್ಯ ಬೆರಿಕದಿ. ನಾನು ಚಂಡ ಹಾಕ್ತೀನಿ ಒಲಿಪಾನ, ಎಲ್ಲಿ ಸವಾಲಿಗೆ ಹೋಲಿ. ಹಂಗೆ ಮಾಡಬೇಡು, ಬರೀ ಒಂದೇ ಆಟ ಆಡ್ಲ, ಬರೀ ₹50 ಹಚ್ಚ. ಅದಕ್ಕೆ ನೀ ಗೆದ್ದು ಇಟ್ಕೋ, ನಾನು ನಿನ್ಗೆ ₹50 ಕೊಡ್ತಾನೆ ಹಾಕಿ. ಒಂದೇ ಆಟ ಆಡೋಣ? ಒಂದೇ ಆಟ. ಡಬಲ್ ಹಾಕವಲ್ಲ? 50ಕ್ಕೆ 100 ಕೊಡ್ಬೇಕಾ? ಕೊಡ್ತಾನು. ಈಗ ನಾವೊಂದು ಸವಾಲು ಕೇಳ್ತಾನು, ಅದಕ್ಕೆ ನೀ ಜವಾಬ್ ಕೊಡ್ಬೇಕಾ? ಒಂದೇ ಸವಾಲ್. ಒಂದು ಬಾವಿ ಇರ್ತೈತಿ, ಆ ಬಾವಿ ಒಳಗೆ ಒಂದು ಕಪ್ಪಿ ಇರ್ತೈತಿ. ಆ ಕಪ್ಪಿ ಗೊತ್ತಾಗ್ಲಿಲ್ಲ? ₹50 ಗೆದ್ದೀನಿ. ಇನ್ನೊಂದು ಕ್ವಶನ್ ಕೇಳ್ತಾನ. ಅಲ್ಲ ಇನ್ನೊಂದು ಕ್ವಶನ್, ಮತ್ತೆ ಇವ್ ರೊಕ್ಕ ಕೊಡ್ತಾನ ವಾಪಸ್. ಡಬಲ್ ಹಾಕೋಲ್ಲ? ಯಾಕೋ ಪ್ರಶಾಂತ ನಾರಾಜ ಅದೇನ? ಮಗನ, ನಾರಾಜು ಇಲ್ಲ ಮಾರಾಜು ಇಲ್ಲ, ನಾನು ರೊಕ್ಕ ಎಲ್ಲ ಗೆದ್ದು ಬಿಟ್ಟಲ್ಲಿ. ಹೌದು, ನೀ ತಪ್ಪ ಆನ್ಸರ್ ಹೇಳಿಬಿಟ್ಟಪ್ಪ. ನೋಡ, ಕರೆಕ್ಟ್ ನೀ ಆನ್ಸರ್ ಮಾಡಿದ್ದೆ ಅಂದ್ರೆ ನಿನ್ಗೆಲ್ಲ ರೊಕ್ಕ ನಿನ್ನ ಕಡೆನ ಬರ್ತಿದ್ವು, ನನ್ನ ಕಡೆನೂ ₹2,000 ಇದ್ದು. ಹೋಗ್ಲಿ ಬಿಡ. ಈಗ ₹8 ಉಳಿದು ನಿನ್ನ ಕಡೆ? ₹20 ಅದಾವು. ಇದ್ರದ ಹಾಲು ತೊಂದು ಮನೆ ಹೋಗ್ತಾನ. ಹಾಲು ತೊಗೊಂಡು ಹೋಗತಿ. ಬರೀ ನಿನ್ಗೆ ₹20 ಒಂದು ಸವಾಲು ಕೇಳ್ತಾನ, ಅದಕ್ಕೆ ನೀ ಜವಾಬ್ ಕೊಟ್ಟಿಟ್ಕೋ. ನಿನ್ಗೆ ₹20ಕ್ಕೆ ₹100 ಹಾಕಿ ಕೊಡ್ತಾನ. ₹100 ₹20 ಹಾಲು ತೊಗೊಂಡ ₹80 ಕಿಸಿ ಹಾಕೋತಾನ. ಕೇಳ ತೆಗಿ ರೊಕ್ಕ. ನಿನಗ ಆಣಿ ಗೊತ್ತೈತೇನ? ಆಣಿ ಆ ಆಣಿ ಫ್ರಿಜ್ನ್ಯಾಗ ಇಡ್ಬೇಕ. ನೀ ಹೆಂಗ್ ಇಡ್ತಿ? ಲೇ ಮಗನ, ನಾನೇನು ಮಳ್ಳನ್ ಮಾಡಿ ಆನ್ ಹಿಡ್ದು ಆಡ್ದಿರ್ತೈತಿ, ಫ್ರಿಜ್ ಇಟ್ಟಿರ್ತೈತಿ. ಫ್ರಿಜ್ನ ಹೆಂಗ್ ಇಡ್ತಾರ? ಆನಿ ಫ್ರಿಜ್ನು ದ್ವಾರದಿರ್ತೈತಿ. ಆನಿ ಹೆಂಗ್ ಇಡ್ತಿ? ಒಳಗ ದ್ವಾರ ಇರ್ತೈತನ? ವೆರಿ ಸಿಂಪಲ್. ಫ್ರಿಜ್ ಹೆಂಗಿರ್ತೈತ್ಲೆ, ಹಿಂದೋಗ ಆನಿ ಒತ್ತಿ ಬಿಡ್ತಾನು, ಫ್ರಿಜ್ನ್ಯಾಗ ಹೋಗಿ ಬಿಡ್ತೈತಿ. ತಪ್ಪ ಆನ್ಸರ್. ಮತ್ತೇನು ಹೆಂಗ್ ಇಡ್ತಾರ? ಮತ್ತ ಅಲ್ಲೋ, ನನಗೆ ಕರೆಕ್ಟ್ ಕೇಳಿದ್ರೆ ನಾ ಹೆಂಗ್ ಆನ್ಸರ್ ಹೇಳ್ತೀನಿ ಗೊತ್ತೈತೇನ? ಅಲ್ಲೋ, ಆನ್ ಇರ್ತೈತಿಲ್ಲ, ಫ್ರಿಜ್ನಾಗ ಹಿಂದ್ ಹೋಗಿ ಒತ್ತಿರ ಹೆಂಗ್ ಹೋಗೈತಿ? ಅದು ಹೋಗಂಗಿಲ್ಲ. ಮೊದಲು ಏನ್ ಮಾಡ್ಬೇಕು, ಫ್ರಿಜ್ ಬಾಗ್ಲ ಹಿಡಿದು ಬಾಗ್ಲ ತೆಗಿದು ಆಣಿ ಹಿಂದ್ ಹೋಗುದು, ಆಣಿ ಒತ್ತೋದು, ಫ್ರಿಜ್ನಾಗ ಹೋಗತಿ, ಅವಾಗ ಬಾಗ್ಲ ಹಾಕೋದು. ಇಷ್ಟ ಆನ್ಸರ್. ಇನ್ನ ನಡ್ಕೋತ ಮನಿಗೆ ಹೋಗಿ ಬಿಡನ್ನ. ಶಂಕರ, ನಿನ್ ಬಿಡಂಗಿಲ್ಲೇನ? ನಿನ್ ಬಿಡಂಗಿಲ್ಲ. ಇನ್ನು ಏನ್ ಕಾಲ್ ಮೆಚ್ಚಿಲ್ಲ, ಮನಿಗೆ ಹೋಗಿ ಇನ್ನೊಂದ್ ಸ್ವಲ್ಪ ರೊಕ್ಕ ಇದ್ರ ತಗೊಂಬಾ. ಕರೆಕ್ಟ್ ನೀ ಆನ್ಸರ್ ಮಾಡಿದಿಟ್ವ, ನಿನ್ಗ ನನ್ನ ರೊಕ್ಕನು ನಿನ್ಗ ಹಾಕ್ತಿದ್ವು, ಡಬಲ್ ಹಾಕ್ತಿದ್ವು. ಹೋಗಿ ಮನ್ಯಾಗಿದ್ರ ತಗೊಂಬರೋ ಹೋಗ. ಯಾಕೋ ಪ್ರಶಾಂತ ಮೋತಿ ಸಪ್ ಮಾಡ್ಕೊಂಡ್ ಹೊಂಟಿಲ್ಲ? ಯಾಕ? ಏನಿಲ್ಲ ಗಿಡ್ಡ, ಇವತ್ ನಂದ ಪಗಾರ ಆಗಿತ್ತ. ನಮ್ಮವ್ವ ಸದ್ದಿ ತೊಂಬತ್ ಹೇಳಿದ್ಲ. ಅಲ್ಲಿ ನಮ್ ದೋಸ್ತ ಶಂಕರತ್ತೇಶ ಅವ ನನಗ ಸವಾಲಿಗೆ ಸವಲತ್ತೇಶ ಅಂತ ಕ್ವಶನ್ ಕೇಳಿದ್ವು. ಆ ಕ್ವಶನ್ ನನಗೆ ಆನ್ಸರ್ ಬರ್ಲಿಲ್ಲ, ಎಲ್ಲ ರೊಕ್ಕ ಎಲ್ಲ ಪಡ್ಕೊಂಡು ಹೋದು ಗಿಡ್ಡ. ಏನ್ ಕೇಳಿದ್ವು ಕ್ವಶನ್? ಅದೇನ ಆನಿ ಇತ್ತ, ಆನಿ ಅಟ್ಟ ಒಂದು ಫ್ರಿಜ್ ಇರ್ತೈತ. ಫ್ರಿಜ್ ಒಳಗ ಆನಿ ಹೆಂಗ್ ಸಿರ್ತದ ಅಂತ ಹಿಂದ್ ಹೋಗಿ ಒತ್ತದನ್ನಿ, ಅದು ತಪ್ಪ ಆನ್ಸರ್ ತಂದು. ಕರೆಕ್ಟ್ ಆನ್ಸರ್ ಏನಂತ? ಮೊದಲು ಫ್ರಿಜ್ ತೆಗಿಬೇಕತ್ತ, ಆಮೇಲೆ ಅದನ್ನ ಆನಿ ಒತ್ತಬೇಕತ್ತ, ಆಮೇಲೆ ಫ್ರಿಜ್ ಹಾಕಬೇಕತ್ತ ಗಿಡ್ಡ.
ಹಿಂಗೆಲ್ಲ ಪ್ರಶ್ನೆ ಕೇಳಿ ನಿನ್ ಕಡೆ ರೊಕ್ಕ ಗೆದ್ದಾನವ ಎಲ್ಲಿ ಕೂತಾನವ ಈಗ ಅಲ್ಲಿ ಗುಡಿ ಬಲ್ಲ ಅದಾನ ಗಿಡ ಹಾ ನನಗೆ ಹೋಯ್ದವನಿಗೆ ಭೇಟಿ ಮಾಡಿಸ್ತೇನೆ ಹೋ ಬೆಟ್ಟಿ ಮಾಡಿಸ್ತಾನ ಆಯ್ತು ನೋಡಿ ಎಲ್ಲನವ ಅಲ್ಲಿ ಅದಾನ ಬಾ ಕರ್ಕೊಂಡು ಏನು ಟಕಳ ರೊಕ್ಕ ತಗೊಂಡ್ ಬಂದೇನ ಯಾವನ್ ಕರ್ಕೊಂಡ್ ಬಂದಿ ಇವನ ಏ ಶಂಕರ ಇವ ನಮ್ ದೋಸ್ತ ಗಿಡ್ಡಿ ಅದಾನ ನನಗೇನ್ ಕ್ವಶನ್ ಕೇಳಿದ್ಲ ಇವ್ ಕೇಳ ಇವನು ಬಾರಿ ಶಾನೆ ಅದಾನ ಹಂಗ ಹ್ಮ್ ಏ ನನಗೂ ಅಂತ ಬೇಕಾಗ್ಯಾನ ನಾ ಹೇಳುದ್ ಕೇಳ ಹಾ ಈಗ ನಾನು ನಿನಗೊಂದು ಪ್ರಶ್ನೆ ಕೇಳ್ತೀನಿ ಹಾ. ಅದಕ್ಕೆ ನೀ ಏನ್ ಉತ್ತರ ಕೊಟ್ಟಪ್ಪ ಅಂದ್ರ ನಾನು ನಿಂಗೆ 50 ರೂಪಾಯಿ ಕೊಡ್ತೀನಿ ಹಾ. ಅಕಸ್ಮಾತ್ ನೀ ಸೋತ್ರ ನನಗೆ 50 ರೂಪಾಯಿ ಕೊಡ್ಬೇಕ ಕೇಳ 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 ನೀ ಕತ್ತಿ ನೋಡಿ ಏನು ಕತ್ತಿ ಇಲ್ಲೇ ಕೂತೈತಿ ಅಲ್ಲ ಕತ್ತಿ ಕತ್ತಿ ಅಂದ್ರಿ ವಾಲು 4 ಕಾಲಿನ ಕತ್ತಿ ನೋಡೇನಿ ನೋಡಿಂದ ಹಾ ಹಾ ಈಗ ಒಂದು ಫ್ರಿಜ್ ಇರ್ತೈತಿ ಆ ಕತ್ತಿ ಆ ಫ್ರಿಜ್ನಾಗ ನೀ ಹೆಂಗ್ ಹಾಕ್ತಿ ತೆಗಿರ 50 ರೂಪಾಯಿ ಯಾಕೆ ತೆಗಿಲಿ ಮೊದಲು ಹೇಳೋ ನೀ ಏ ಫ್ರಿಜ್ ಬಾಗ್ಲ ತೆಗಿತನು ಕತ್ತಿ ಒಳಗ ಮುಗಿಸ್ತನು ರೊಕ್ಕ ರಾಕಾತ ನೀನೇ ಸೋತಿ ರೊಕ್ಕ ತಾರೋ 50 ರೂಪಾಯಿ ನಾ ಸೋತ್ನಿ ಹಾ ಹೆಂಗ್ ಸೋತ್ನ ಏ ನಾ ಹೇಳ್ತಿಂತ ಮೊದಲು ರೊಕ್ಕ ತಾಯಿ ಮೊದಲ್ ನೀವು ಜಾಬ್ ಕೊಡ್ರಿ ನನಗ ಆಮೇಲೆ ರೊಕ್ಕ ಕೊಡ್ತಾನ ಇವ ಮೊದಲು ಫ್ರಿಜ್ನ ಆನಿ ಇಟ್ಟಿರ್ತಾನ ಹಾ. ಆನಿ ನಿಮ್ಮ ಅಪ್ಪ ಮೊದಲು ಫ್ರಿಜ್ನ ಬಾಗ್ಲ ತೆಗಿಬೇಕು ಹಾ, ಹಾ. ಆಮೇಲೆ ಆನಿ ತೆಗೆದು ಹೊರಗೆ ಇಡ್ಬೇಕು ಆಮೇಲೆ ಕತ್ತಿ ಒಳಗೆ ಇಟ್ಟಿಸಿದ್ರೆ ಬಾಗ್ಲ ಮುಚ್ಚಬೇಕ ಸೋತಿ ತಾಯಿ 50 ರೂಪಾಯಿ ಹಿಡಿಯೋ ಹಾ ಇನ್ನೊಂದ್ ನಿನಗ ಸವಾಲ್ ಕ್ವಶನ್ ಕೇಳ್ತೀನಿ ಇದಕ್ಕೂ ನೀ ಉತ್ತರ ಕೊಟ್ಟಪ್ಪ ಅಂದ್ರ ಇದೇ 50 ರೂಪಾಯಿ ವಾಪಸ್ ನಿನಗ್ ಕೊಡ್ತೇವು ಕೇಳ 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 ಹಾ ಒಂದು ನದಿ ಇರ್ತೈತಿ ಆ ನದಿ ಮೇಲೆ ಒಂದು ಹೆಲಿಕಾಪ್ಟರ್ ಹೋಗಿರ್ತೈತಿ ಆ ಹೆಲಿಕಾಪ್ಟರ್ 25 ಟ್ಯಾಂಕ್ ಇರ್ತಾವ ಅದ್ರ ಒಂದ್ ಬೀಳ್ತೈತಿ ಎಷ್ಟ್ ಉಳಿದು ಒಂದು ನದಿ ಇರ್ತತಿ ಹೆಲಿಕಾಪ್ಟರ್ ಹೋಗ್ತಿರ್ತತಿ ಅದ್ರಾಗ 25 ಇಟ್ಟಂಗಿ ಇರ್ತಾವ ಒಂದ್ ಇಟ್ಟಂಗಿ ಬೀಳ್ತತಿ ಎಷ್ಟು ಉಳಿದು ಮೊದಲು ಹೇಳು ಆಮೇಲೆ ರೊಕ್ಕ ಕೊಡ್ತೇವೆ ನಾವು 24 ಇಟ್ಟಂಗಿ ಉಳಿತಾವ 24 ಉಳಿದು ತೆಗಿ ರೊಕ್ಕ ರೊಕ್ಕ ಕೊಡು ದೋಸ್ತನ್ ಕರ್ಕೊಂಡ್ ಬಂದಿವು ಇವನು ನಿನ್ನಂಗ ಅದನ್ಲ ಏ ಜಾಸ್ತಿ ತಗೋಬೇಡ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನಿನಗೆ ಅದಕ್ಕೆ ನನಗೆ ಉತ್ತರ ಕೊಟ್ಟಿಪ್ಪ ಅಂದ್ರ ನಾನು ನಿನಗೆ 100 ರೂಪಾಯಿ ಕೊಡ್ತೀನಿ ನಾನ ನಿನಗೆ 200 ರೂಪಾಯಿ ಕೊಡ್ತಾನ ಸೋತ್ನಿ ಅಂದ್ರ ಕೇಳ 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 ಒಂದ್ ದೊಡ್ಡದು ಕಾಡ್ ಇರ್ತೈತಿ ಆ ಕಾಡಿನಾಗ ಒಂದ್ ಗೋರಿಲ್ಲಾ ಇರ್ತೈತಿ ಆ ಗೋರಿಲ್ಲಾದು ಹ್ಯಾಪಿ ಬರ್ತ್ಡೇ ಇರ್ತೈತಿ ಅದ್ರ ಬರ್ತಡೇಕ ಇಡೀ ಜಗತ್ತಿನ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಎಲ್ಲ ಬಂದಿರ್ತಾವ ಆದ್ರ ಒಂದೇ ಒಂದು ಪ್ರಾಣಿ ಬಂದಿರಲ್ಲ ಆ ಪ್ರಾಣಿ ಹೆಸರೇನು ಹೇಳ ಗೋರಿಲ್ಲ ಬರ್ತಡೇ ಇರ್ತೈತಿ ಇಡೀ ಜಗತ್ತಿನಾಗ ಇರುವಂತ ಪ್ರಾಣಿಗಳೆಲ್ಲ ಬಂದಿರ್ತಾವ ಆದ್ರ ಒಂದ ಬಂದಿರಂಗಿಲ್ಲ ಯಾವ್ದು ಬಂದಿರಂಗಿಲ್ಲ ಗೊತ್ತಾತ ಗೊತ್ತಾತ ರೊಕ್ಕ ತೆಗೀರಿ ಅದನ್ನ ಹೇಳಿ ಹಿಂಗಾಗಿ ರೊಕ್ಕ ಕೊಡ್ತೇವೆ ಸಿಂಹ ಬಂದಿರಂಗಿಲ್ಲ ಯಾಕಂದ್ರ ಆ ಗೋರಿಲ್ಲ ಸಿಮ್ಮಿಗೆ ಹೇಳಿರಂಗಿಲ್ಲ ಸಿಂಹ ಗೊತ್ತಂದ್ರ ಕಾಡಿನ ರಾಜ ಯಾವ್ದಾರ ಪ್ರಾಣಿನ ತಿಂದು ಬಿಡ್ತೈತಿ ಅಂತಂದ ಆ ಸಿಮ್ಮಿಗೆ ಹೇಳಿರಂಗಿಲ್ಲ ಅದ ಇದು ತಪ್ಪು ಅದು ಗೋರಿಲ್ಲ ಅಡ್ವಾನ್ಸ್ ಹೇಳಿ ಬಂದ್ರೆ ಸಿಮ್ಮಿಗೆ ಆ ಸಿಮ್ನು ಬಂದಿರ್ತೈತಿ ಬರ್ತಡೇಕ ಇನ್ನೊಂದು ಪ್ರಾಣಿ ಬಂದಿರಲ್ಲ ಆ ಪ್ರಾಣಿ ಹೆಸರು ಹೇಳ ನಮಗ ಏ ಅದೇನು ನನ್ಗೆ ಗೊತ್ತಾಗ್ವಲ್ತು ಯಾವ ಪ್ರಾಣಿ ಬಂದಿರಂಗಿಲ್ಲ ಹೇಳ್ರಿ ನೋಡುನು ಹಂಗಾದ್ರೆ ಫಸ್ಟ್ ಮೊದ್ಲು 200 ರೂಪಾಯಿ ತಾನಿ ಹೇಳ್ತೀನಿ ಏ ಮೊದಲ ನೀವು ನನಗ ಉತ್ತರ ಕೊಡ್ರಿ ಆಮೇಲೆ ನಾನು ನಿಮ್ಗೆ 200 ರೂಪಾಯಿ ಕೊಡ್ತಾನ ಹೌದಾ ಯಾವ ಪ್ರಾಣಿ ಬಂದಿರಲ್ಲ ಅಂದ್ರ ಕತ್ತಿ ಬಂದಿರಲ್ಲ ಕತ್ತಿ ಬಂದಿರಂಗಿಲ್ಲ ಮತ್ ಎಲ್ಲಾ ಜಗತ್ತಿನ ಪ್ರಾಣಿ ಬರ್ತಾವ ಅಂತ ಹೇಳಿರ್ತಿ ಮತ್ತ ಕತ್ತಿನೂ ಬಂದಿರ್ಬೇಕಲ್ಲ ಏ ಜಗತ್ನಾಗ ಎಲ್ಲಾ ಪ್ರಾಣಿ ಬಂದಿರ್ತಾವ ಆದ್ರ ಕತ್ತಿ ಒಂದೇ ಬಂದಿರಲ್ಲ ಅದ ಹೆಂಗ್ ಬಂದಿರಂಗಿಲ್ಲ ಕತ್ತಿ ಯಾಕೆ ಬಂದಿರಲ್ಲ ಅಂದ್ರ ನೀನ ಫ್ರಿಜ್ ಇಟ್ಟಿರ್ತಿಲ್ಲ ರೊಕ್ಕತ್ತ ಈಗ
ಇನ್ನೊಂದು ಸವಾಲ್ ಪ್ರಶ್ನೆ. ಏನು? ಇದಕ್ಕೆ ನೀ ಏನ್ರ ಉತ್ತರ ಕೊಟ್ರಪ್ಪ ಅಂದ್ರ ಹಾ. ನಾಳೆ ನಿನಗೆ 200 ರೂಪಾಯಿ ಕೊಡ್ತೇವೆ. ಅಕಸ್ಮಾತ್ ನೀ ಸೋತ್ರ ನಮಗ 400 ರೂಪಾಯಿ ಕೊಡ್ಬೇಕು. ಕೇಳೇನ್ ಪ್ರಶ್ನೆ? ಹಾ. ಒಬ್ಬವ ವಯಸ್ಸಾದ ಮುದುಕಿರ್ತಾನ. ಅವ ಈ ಸೊಡೆದ್ರೊಳಗ ಚಾಂಪಿಯನ್ ಇರ್ತಾನ. ಒಂದು ದೊಡ್ಡ ಹೊಳಿ ಇರ್ತೈತಿ. ಅವ ಹೊಳಿ ದಾಟಿ ಇಚ್ಚಿಕಿನ ಅಚ್ಚಿಕ್ ಹೋಗ್ಬೇಕು. ನಡಬರ್ಕ್ ಈ ಹೊಡ್ಕೋತ ಹೋಗ್ತಾನ. ನಡ್ಬರ್ಕ ಸತ್ತು ಬಿಡ್ತಾನ. ಅವ ಯಾಕೆ ಸಾಯ್ತಾನ? ನೀ ಅದಕ್ಕೆ ಉತ್ತರ ಕೊಡು. ಅವ ಮೋಸ್ಟ್ಲಿ ಮಸೂಳಿ ಹಿಡಿದಿರ್ಬೇಕು ಅವಂಗ. ಮೊಸಳಿ ಹೆಂಗ್ ಹಿಡಿತೈತಿ? ಮೊಸಳಿ ಗೋರಿಲ್ಲ ಬರ್ತಡಕ್ಕೆ ಹೋಗಿರ್ತೈತಿ. ಆದ್ರ ಅವ ಸಾಯ್ತಾನ. ಹೆಂಗ್ ಸಾಯ್ತಾನ ಹೇಳ ನಮಗ. ನನಗೇನು ತಿಳಿವಲ್ತು. ಹೆಂಗ ಸತ್ತ ನೀನ ಹೇಳ. ಟೆನ್ಷನ್ ಮಾಡ್ಕೋಬೇಡ. ನಿನಗ್ ಟೈಮ್ ಕೊಡ್ತೇವ್, ಕಾಲ ಅವಕಾಶ ಕೊಡ್ತೇವ್. ನೀ ಆರಾಮ್ಸರಿ ವಿಚಾರ ಮಾಡಿ ಮೈಂಡ್ ತಂಪ್ ಮಾಡ್ಕೊಂಡ್ ನಮ್ಗೆ ಹೇಳ. ಗಡಬಡ ಬೇಡ. ವಿಚಾರ ಮಾಡಿ ನಾ ವಿಚಾರ ಮಾಡ. ಆಳವಾಗಿ ಮಾಡ. ಅವ ಈ ಸೊಡೆದೊಳಗ ಚಾಂಪಿಯನ್ ಇರ್ತಾನ. ಮೊಸಳಿ ಗೋರಿಲ್ಲ ಬರ್ತಡಕ್ಕೆ ಹೋಗಿರ್ತೈತಿ. ಏ ಟಕಳ್ಯಾ, ನನಗೆ ಏನಂತ ಗೊತ್ತಾಗವಲ್ತು. ನೀವು ಹೇಳ್ರಿ ಅದರ ಮೊದಲ 400 ರೂಪಾಯಿ ಕೊಡು. ನಾವ್ ಆಮೇಲೆ ಹೇಳ್ತೇವ್. ಮೊದಲು ರೊಕ್ಕ ಕೊಡ್ತನು, ನೀವು ಹೇಳ್ರಿ. ಇಲ್ಲ ಈ ಸತಿ ಬಜೆಟ್ ಜಾಸ್ತಿ ಐತಿ. ಮತ್ತೆ ನೀವ್ ಓಡ್ ಹೋದಂದ್ರೆ ಮೊದಲ 400 ರೂಪಾಯಿ ಕೊಡು ಹೇಳ್ತೀನಿ. ಕೊಡ್ತನು. ನಾ ಇಲ್ಲಿ ಓಡ್ ಹೋಗ್ ನಾನು ಇಲ್ಲೇ ನನ್ನ ಕೈಯಾಗ ಅದಾವಿಲ್ಲೋ ಕೊಡ್ತಾನ. ಉತ್ತರ ಹೇಳ್ರಿ ನಮ್ಗ. ಇನ್ನೇ ನಿನಗೊಂದು ಪ್ರಶ್ನೆ ಕೇಳಿದಾನ. ಏನ? ಒಂದು ನದಿ ಇರ್ತೈತಿ. ನದಿ ಮೇಲೆ ಒಂದು ಹೆಲಿಕಾಪ್ಟರ್ ಹೋಗಿರ್ತೈತಿ. ಆ ಹೆಲಿಕಾಪ್ಟರ್ 25 ಇಟಂಗಿ ಇರ್ತಾವ. ಒಂದ್ ಇಟಂಗಿ ಬೀಳ್ತೈತಿ ಹೇಳಿದಾನ. ಆ ಒಂದ್ ಇಟಂಗಿ ಎಲ್ಲಿ ಬಿತ್ತು? ಆ ಒಂದ್ ಇಟಂಗಿ ಮುದುಕನ್ ತಲೆಯಾಗ ಬಿತ್ತು. ಅಲ್ಲ, ಈ ನನ್ನ ಮಗ ಅದೇನೋ ಅಂತಾರಲ್ಲ ರೀ, ಕಳ್ಳನ್ ನಂಬಿರು ಈ ಕುಳ್ಳನ್ ನಂಬ್ಯಾಡ್ದತ್ತಾರಲ್ಲ, ಹಂಗಾತ್ ನನ್ನ ಪರಿಸ್ಥಿತಿ. ಹಂಗಾರ ಮಾಡಿ ತಕಳನ ಬಕ್ರ ಮಾಡಿದ್ನಿ. ಈ ನನ್ನ ಮಗ ಬಂದ ನನ್ನ ಬಕ್ರ ಮಾಡಿ ಹೋದ. ಸೊ ಫ್ರೆಂಡ್ಸ್, ಈ ವಿಡಿಯೋ ಮಾಡಿದ್ದು ಜಸ್ಟ್ ಕಾಲ್ಪನಿಕ, ನಿಮ್ಮ ನಗಸೋ ಸಲುವಾಗಿ. ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಆಗಿರಿ. ಎಲ್ಲರಿಗೆ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.